6 15 24 ಈ ನಂಬರ್ನಲ್ಲಿ ಹುಟ್ಟಿರುವಂತಹ ಜಾತಕಸ್ಥರು ಫಸ್ಟು ಮೂಲಾಂಕ. ಈ ನಂಬರು ಟೋಟಲ್ ಮಾಡಬೇಕು, 6 ಬರುತ್ತೆ. 6 ಇದು ಕಾರತತ್ವ ಯಾರು? ಶುಕ್ರ ಕಾರತತ್ವ ಗ್ರಹ. ಶುಕ್ರ ಲಕ್ಸುರಿ ಅಂತಾರೆ. ಈ ಜಾತಕಸ್ಥರು, ಈ ಜಾತಕಸ್ಥೆ ವ್ಯಕ್ತಿತ್ವ ಹಾಗೂ ವ್ಯಕ್ತಿತ್ವೇ ಇವ್ರ ಜೀವನದಲ್ಲಿ ಹೇಗಾದರೂ ಮಾಡಿ ಇವ್ರು ಲಕ್ಸುರಿ ಅನ್ನೋದು ಅಟ್ರ್ಯಾಕ್ಟ್ ಮಾಡ್ತಾರೆ. ಎಟ್ ದ ಎಂಡ್ ಆಫ್ ದ ಚಾಪ್ಟರ್, ಈಚ್ ಆ್ಯಂಡ್ ಎವ್ರಿ ಚಾಪ್ಟರ್ ಇನ್ ದೇರ್ ಲೈಫ್, ಲಕ್ಸುರಿ ಅನ್ನೋದು ಅವ್ರು ಆಟೋಮೆಟಿಕ್ ಅಟ್ರ್ಯಾಕ್ಟ್ ಮಾಡೇ ಮಾಡ್ತಾರೆ. ಮತ್ತು ಇವ್ರಿಗೆ ಜನರ ಜೊತೆ ಬೆರೆಯೋದಾಗಲಿ, ಜನರ ಜೊತೆ ಸಂಪರ್ಕ ಚೆನ್ನಾಗಿರುತ್ತೆ. ಮಾತ್ರ ಇವರು ಜನರನ್ನ ಹೋಲಿಸ್ಕೊಳ್ಳೋದಾಗಲಿ, ಮ್ಯಾನಿಪ್ಯುಲೇಟಿವ್ ಕ್ಯಾರೆಕ್ಟರ್ ಅಲ್ಲ, ಮತ್ತು ತುಂಬ ಒಳ್ಳೆ ಮನಸ್ಸಿರೋರು. ಈ ನಂಬರಲ್ಲಿ ಬೇಸಿಕಲಿ ಹುಟ್ಟೋರು ಒಂದು ಅವರು ಚೆನ್ನಾಗಿರಬೇಕು, ಅವ್ರ ಎದುರುಗಡೆ ಇರೋರು ಚೆನ್ನಾಗಿರಬೇಕು, ಅವರು ಚೆನ್ನಾಗಿದ್ದು ಬೇರೆಯವರು ಚೆನ್ನಾಗಿರಬೇಕು ಅನ್ನೋದು ಅವ್ರ ಉದ್ದೇಶ ಅಷ್ಟೇ. ಕೆಟ್ಟದ್ದು ಮಾಡಬೇಕು ಅನ್ನೋದು 1% ಉದ್ದೇಶ ಇರಲ್ಲ. ಮತ್ತು ಈಗ ಈ ಕಲಿಯುಗ ಕಾರಣಕ್ಕೆ ಎಲ್ಲರೂ ಕೆಡ್ತಾ ಇದ್ದಾರೆ. ಇರಲಿ, ಭಗವಂತ ನೋಡ್ತಾ ಇದ್ದಾನೆ. ಈ ನಂಬರಲ್ಲಿ ಹುಟ್ಟಿರುವಂಥವ್ರು ಬೇಗ ಅರ್ಲಿ ಮ್ಯಾರೇಜ್ ಆಗುತ್ತೆ ಇವ್ರಿಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಈ ನಂಬರಲ್ಲಿ ಹುಟ್ಟಿರೋರು ಅರ್ಲಿ ಮ್ಯಾರೇಜ್ ಆಗುತ್ತೆ. ಲೇಟ್ ಮ್ಯಾರೇಜ್ ಆದರೆ ಅದು ಶನಿ 7ನೇ ಮನೇಲಿ ಇರುತ್ತೆ. 7ನೇ ಮನೇಲಿ ಏನಾದರೂ ಶನಿ ದೃಷ್ಟಿ ಇದ್ದರೆ ಅಥವಾ ಶನಿ ಕೂತಿದ್ರೆ ಮತ್ತು ಇವ್ರು ಕೊಡುವಂಥ ಕಷ್ಟ ಏನು ಅಂದರೆ, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಅಲ್ಲಿ ಎಲ್ಲ ಗೊತ್ತಿರುತ್ತೆ ಇವ್ರಿಗೆ. ಸ್ವಲ್ಪ ಶುಕ್ರ ಅಂದರೆ ಯಾವ ರೀತಿ ಅಂದರೆ ಬುದ್ಧಿ ಕಡಿಮೆ. ಬುದ್ಧಿ ಕಡಿಮೆ. ಜಾತಕದಲ್ಲಿ ಕೆಲವು ಶುಕ್ರ ದೋಷಗಳಿದ್ರೂ, ಶುಕ್ರ ಏನಾದ್ರು ನೀಚನಾಗಿದ್ರೂ, ಶುಕ್ರ ಏನಾದರೂ ಮಂಗಳ ಜೊತೆ ಶುಕ್ರ ಏನಾದ್ರು ಇದ್ದರೆ ಇವರು ಒಂಥರ ಸೆಕ್ಷುವಲ್ ಕ್ಯಾರೆಕ್ಟರ್ ಆಗಿಬಿಟ್ಟಿರ್ತಾರೆ. ಒಂಥರ ಕಾಮ ಪಿಶಾಚಿ ಥರ ಆಗಿಬಿಟ್ಟಿರ್ತಾರೆ. ಈ ನಂಬರಲ್ಲಿ ಬೇಸಿಕಲಿ ಹುಟ್ಟಿರುವಂಥವ್ರು, ನಾನು ಬೇಸ್ಡ್ ಆನ್ ಮೈ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನೋಡಿರೋವಂಥದ್ದು. ಪರಿಹಾರ ಇದೆ, ಎಲ್ಲದಕ್ಕೂ ಪರಿಹಾರನೇ ಇದೆ. ಬಟ್ ಇವರು ಇವ್ರಿಗೆ ಶುಕ್ರ ಏನಾದ್ರು ಕಂಬಸ್ಟ್ ಆಗಿದ್ರು ಇವರು ಶುಕ್ರದ ಫಲ ಸಿಗಲ್ಲ. ಇವ್ರಿಗೇನಾದ್ರು ಶುಕ್ರ ದೋಷ ಇದ್ದರೆ ಇವ್ರ ಜೀವನದಲ್ಲಿ ಶುಕ್ರ ಅನ್ನೋದು ಅಷ್ಟು ಸುಲಭವಾಗಿ ಒಲಿಯಲ್ಲ. ನಿಮ್ಮ ಜಾತಕದಲ್ಲಿ ಏನಾದರೂ ಶುಕ್ರ ನೀಚನಾಗಿದೆಯಾ, ಅಥವಾ ಶುಕ್ರ ಬಲಿಯಾಗಿದೆಯಾ, ಮಂಗಳ ಜೊತೆ ಕೂತಿದೆಯಾ, ಶುಕ್ರ ಕಂಬಸ್ಟ್ ಆಗಿದೆಯಾ, ಜಾತಕ ವಿಶ್ಲೇಷಣೆ ಮಾಡಿಸಿ ನಂಬರ್ ಹಾಕಿರ್ತೀನಿ. ರಾಜಯೋಗ ಜ್ಯೋತಿಷ್ಯ ಕೇಂದ್ರ. ಧನ್ಯವಾದಗಳು.